ಬದಲಾವಣೆ ಅನಿವಾರ್ಯ ಆಗಿತ್ತಾ, ಇಷ್ಟೆಲ್ಲ ಬದಲಾವಣೆಗಳು ಬೇಕಿತ್ತಾ ಅಂತ ಪ್ರಶ್ನೆ ಮಾಡೋರಿಗೆ ನಮ್ಮ ಎಕ್ಸ್ಪರ್ಟ್ಸ್ ಉತ್ತರ ಕೊಟ್ಟಾಗಿದೆ. ಇದು ಅನಿವಾರ್ಯ ಇತ್ತು ಅಂತ. ಹಾಗಾಗಿ ಅದನ್ನ ಬದಲಾವಣೆ ಮಾಡಿದ್ದಾರೆ. ತುಂಬಾ ಮೇಜರ್ ಬದಲಾವಣೆಗಳೆಲ್ಲ ಆತಂಕ ಪಡಬೇಡಿ, ಚಿಕ್ಕ ಪುಟ್ಟ ಬದಲಾವಣೆಗಳಾಗಿದೆ, ಅದಕ್ಕೆ ಒಗ್ಗಿಸ್ಕೊಳ್ಳೋಣ ನಮ್ಮನ್ನ ನಾವು ಅಂತ. ನೇರವಾಗಿ ನಾನು ಸತೀಶ್ ಸರ್ ಹತ್ರ ಹೋಗ್ಬಿಡ್ತೀನಿ. ಸತೀಶ್ ಸರ್, ಈಗ ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಗೂ ಹೊಡೆತ ಬಿದ್ದಿದೆ ಅಂತ ಭಾವಿಸಬಹುದಾ? ಬರೀ ಸಿಲಿಂಡರ್ ರೇಟ್ ಜಾಸ್ತಿ ಆಗ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಸಿಗುತ್ತಾ ಇಲ್ವಾ, ಮುಂದೆ ಅದ್ರ ರೇಟ್ ಕೂಡ ಜಾಸ್ತಿ ಆಗುತ್ತೆ, ಇದನ್ನ ಮಾತ್ರ ಮಾತಾಡ್ತಾ ಇದೀವಿ. ಬಟ್ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಗೂ ಕೂಡ ಅದು ಹೊಡೆತ ಕೊಟ್ಟಿದೆ ಅಂತ ಅನ್ಸುತ್ತಾ ಸರ್? ಬರ್ಡನ್ ಮಾಡ್ತಾ ಇದೆಯಾ ಅಂತ? ಖಂಡಿತ. ನಾನು ಲಾಸ್ಟ್ ಡಿಸ್ಕಷನ್ ಅಲ್ಲೂ ಹೇಳಿದಾಗೆ ನಾವು ಇಂಟರ್ ಡಿಪೆಂಡೆನ್ಸ್ ಅಲ್ಲಿ ಇದ್ದೀವಿ. ನಮಗೆ ಎಲ್ಲಾನು ನಾವು ಸೆಲ್ಫ್ ರಿಲಯಂಟ್ ಆಗಿಲ್ಲ. ಸೊ ಎನರ್ಜಿ ಸೆಕ್ಟರ್ ಅಲ್ಲಿ ಇವಾಗ ನಾವು ಇದನ್ನು ಆಪರ್ಚುನಿಟಿ ಆಗಿ ಟ್ರೀಟ್ ಮಾಡಬೇಕು. ಈಗ ನಾವು ಪೆಟ್ರೋಲು ಯಾವತ್ತೋ ಒಂದಿನ ಖಾಲಿ ಆಗುವಂಥದ್ದೇ. ರಿನ್ಯೂವೇಬಲ್, ನಾನ್ ರಿನ್ಯೂವೇಬಲ್, ನಾವೇನು ಸ್ಕೂಲಲ್ಲಿ ಓದಿದ್ವಿ ಅದು ಇವಾಗಲೂ ನಿಜಾನೇ. ಈಗ ರಿನ್ಯೂಬಲ್ ಖಾಲಿ ಆಗುತ್ತೆ, ಯಾವತ್ತೋ ಒಂದಿನ ಪೆಟ್ರೋಲ್ ಖಾಲಿ ಆಗಲೇಬೇಕು. ಅವಾಗ ಮತ್ತೆ ಅವ್ರನ್ನೇ ನಾವು ಡಿಪೆಂಡ್ ಆಗೋದಕ್ಕಾಗಲ್ಲ. ಸೊ ಈಗಿರೋ ಥ್ರೆಟನ್ನು ಅಂದರೆ ಪರಿಸ್ಥಿತಿಯನ್ನು ನಾವು ಆಪರ್ಚುನಿಟಿಯಾಗಿ ಕನ್ವರ್ಟ್ ಮಾಡಲೇಬೇಕಾಗತ್ತೆ. ಸೊ ಹಾಗಾಗಿ ನಾವು ಈಗ ಥೋರಿಯಮಿಂದ ನಾವು ಆಲ್ರೆಡಿ ಎಲೆಕ್ಟ್ರಿಸಿಟಿನ ಕ್ಲೀನ್ ಎನರ್ಜಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಇವಾಗ ನಾವು ಇವಿನ ನೋಡ್ತಾ ಇದ್ದೀವಿ. ಮತ್ತು ಎಲೆಕ್ಟ್ರಿಫಿಕೇಷನ್ಸ್ ಆಗ್ತಾ ಇದೆ. ರೂರಲ್ ಟ್ರೈನ್ಸ್ ಎಲ್ಲ ಎಲೆಕ್ಟ್ರಿಫಿಕೇಷನ್ಸ್ ಆಗ್ತಾ ಇದೆ. ಸೊ ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಇದೆ. ಪೆಟ್ರೋಲ್ಗೆ ನಾವು ಎಥನಾಲ್ನು ಬಳಸೋದನ್ನು ನೋಡ್ತಾ ಇದ್ದೀವಿ, ಪರ್ಯಾಯ ಇಂಧನ ವ್ಯವಸ್ಥೆಗಳನ್ನು ನೋಡ್ತಾ ಇದ್ದೀವಿ. ಸೊ ದಟ್ ನಮಗೆ ಇಂಪೋರ್ಟ್ ಕಾಸ್ಟ್ ಕಡಿಮೆ ಆದಾಗ ನಾವು ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಆದರೆ ಪೂರ್ತಿಯಾಗಿ ನಾವು ಝೀರೋ ಆಗಬೇಕಂತಿಲ್ಲ. ಹಾಗಾಗಿ ನಾವು ಒಂದೇ ಕಂಟ್ರೀಸ್ ಮೇಲೂ ಕೂಡ ನಾವು ಡಿಪೆಂಡ್ ಆಗ್ತಿಲ್ಲ. ರಷ್ಯಾ ಇರ್ಬೋದು, ಬೇರೆ ಕಂಟ್ರೀಸ್ಗಳಲ್ಲೂ ಆಗ್ತಾ ಇದೆ. ಈಗ ಒಂದು ಅಡ್ವಾಂಟೇಜ್ ಏನಂದರೆ ಒಪೆಕ್ಕಿಂದ ಈಗ ಆಲ್ರೆಡಿ UAE ಇವತ್ತಿಂದ ಆಚೆ ಬರ್ತಾ ಇದೆ. ಸೊ ಅದು ನಮಗೆ ನಾವು ಆಲ್ರೆಡಿ ಅವ್ರ ಜೊತೆ ಇಂಡಿಯನ್ ಕರೆನ್ಸಿ ಜೊತೆ ಮಾಡೋದಕ್ಕೆ ಆಲ್ರೆಡಿ ಒಪ್ಪಂದ ಇದೆ ಮುಂಚೆಯಿಂದ ಕೂಡ. ಸೊ ಅದರಿಂದನೂ ಬೆನಿಫಿಟ್ ಆಗೋ ಸಾಧ್ಯತೆ ಇದೆ. ಅಂದರೆ ನಾವು ಡಿಪೆಂಡೆನ್ಸಿ ಆದರೆ ಹೇಗಾಗುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಯಾಕೆಂದರೆ ನಮಗೆ ಥ್ರೆಟ್ ಇದ್ದಿದ್ದು ನಮಗೆ ಪಾಪ್ಯುಲೇಷನ್ನೇ ತುಂಬ ಜಾಸ್ತಿ ಇದೆ. ಹಾಗೆ ಅದು ಆಪರ್ಚುನಿಟಿ ಕೂಡ. ಬೇರೆ ದೇಶಕ್ಕೆ ನಾವು ಒಂದು ಮಾರ್ಕೆಟ್ ಪ್ಲೇಸ್ ಆಗು ಕನ್ವರ್ಟ್ ಆಗ್ತೀವಿ. ನಮ್ಮಿಂದ ನಾವು ಬೇರೆ ಕಡೆ ಎಕ್ಸ್ಪೋರ್ಟ್ ಕೂಡ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಮೇಡಮ್ 100% ಪೆಟ್ರೋಲಿಗೆ 80% ಪೆಟ್ರೋಲಿಗೆ 20% ಎಥನಾಲನ್ನು ಬೆರೆಸೋದ್ರಿಂದ ಏನಾಗುತ್ತೆ, ಅದು ನಮಗೆ ಲಾಭದಾಯಕವಾಗಿರುತ್ತೆ. ಅದ್ರ ಮುಖಾಂತರ ಭಾರತದಲ್ಲಿರ್ತಕ್ಕಂಥ ಪೆಟ್ರೋಲಿಯಂ ಬೆಲೆನೂ ಕೂಡ ಕಡಿಮೆ ಮಾಡಬಹುದು. ಎಥನಾಲ್ 20% ಎಥನಾಲಿಂದ ಏನಾಗುತ್ತೆ, ನಮಗೆ ಬೆಲೆ ಕಡಿಮೆ ಆಗುತ್ತೆ, ನಮಗೆ ಉಳಿತಾಯ ಆಗುತ್ತೆ. ಆ ಉಳಿತಾಯದ ಹಣವನ್ನು ಪೆಟ್ರೋಲ್ ಮೇಲೆ ಬೆಲೆಯನ್ನು ಕಡಿಮೆ ಮಾಡ್ಬೋದು. ನೋಡಿ, ಯೂರಿಯಾ ಕೂಡ ಅಷ್ಟೇ ಉತ್ಪಾದನೆ ಈಗ ನಾವು ಎಲ್ಲಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೋ. ಈಗ ಫರ್ಟಿಲೈಸರ್ಸ್ ಏನಿಗೆ ಅಗ್ರಿಕಲ್ಚರ್ ಸ್ಟಾರ್ಟ್ ಆಗಬೇಕು, ಈಗ ಮಾನ್ಸೂನ್ ಬರ್ತಾ ಇದೆ ಇರೋದ್ರಿಂದ, ಮುಂಗಾರು ಬರ್ತಾ ಇರೋದ್ರಿಂದ. ಸೊ ಅಲ್ಲೂ ಕೂಡ ಈಗ ರಷ್ಯಾದಲ್ಲಿ ನಾವು ಒಂದು ಪ್ಲಾಂಟ್ನ ಸೆಟಪ್ ಮಾಡುವಂಥ ಪ್ಲಾಂಟ್ಸ್ ಇದೆ. ಸೊ ಒಂದೇನೆಂದರೆ ನಮಗೆ ಡಿಪ್ಲೊಮೆಸಿ ಏನಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಡಿಪ್ಲೊಮೆಸಿ ಅನ್ನೋದು ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅಂತ ನಾವು ಹೇಳ್ಬೋದು. ಮೇಡಮ್, ಓಕೆ, ಹೇಳಿ ಸರ್. ಇಲ್ಲಿ ನಾವು ಒಂದು ತಿಳ್ಕೋಬೇಕು, ಬರೀ ಡಿಸಡ್ವಾಂಟೇಜು ನಮಗೆ ತೊಂದರೆ ಆಗಿದ್ದು ಮಾತ್ರ ನಾವು ಹಿತವಹಿಸಿ ಮಾಸ್ಕೋದು ಉಪಯೋಗ ಇಲ್ಲ. ಇದರಲ್ಲಿ ಅಡ್ವಾಂಟೇಜಸ್ನು ಮಾತಾಡೋಣ. ಹಿಂದೆ ಮಾರ್ಚ್ ಬಂತು ಅಂದ್ರೆ, ಸಮ್ಮರ್ ಬಂತು ಅಂದ್ರೆ ಪವರ್ ಕಟ್ ನಡೀತಾ ಇತ್ತು. ಇವತ್ತು ನೋಡ್ರಿ, ಏಪ್ರಿಲ್ ಬಂದು, ಮೇ ಬಂತು, 24 hours ಪವರ್ ಸಪ್ಲೈ ಇಲ್ವಾ? ಒಂದು ಮೊದಲಿಗೆ ಕಂಪೇರ್ ಮಾಡಿದ್ರೆ ಸಖತ್ ಲೋಡ್ ಶೆಡ್ಡಿಂಗ್ ಖಂಡಿತ. ಆಮೇಲೆ ಮುಂಚೆ ಎಲ್ಲ ಹೆಂಚಿನ ಮನೆ ಇತ್ತು, ಬಿಟ್ರೆ ಅದು ಇದೆಲ್ಲ ಇತ್ತು. ಆಸ್ಬೆಸ್ಟಾಸ್ ಇದನ್ನ ಯಾರೋ ಎನ್ವಿರಾನ್ಮೆಂಟಲ್ ಆಕ್ಟಿವಿಸ್ಟ್ ಆಸ್ಬೆಸ್ಟಾಸ್ ಅನ್ನು ಡಮಾರ್ ಅಂತ ಕೊಂದುಬಿಟ್ರು. ಆಮೇಲೆ ಕೋಲ್ ಅಂತ ಹೇಳಿದ್ರೆ, ಕೋಲು ಇಂಧನ ಅಂದ್ರೆ ಅದಾಗತ್ತೆ, ಅದನ್ನ ಮುಚ್ಚಾಕ್ಬಿಟ್ರು. ಇವಾಗ ನಾವು ಕೋಲ್ ಮೇಲೆ ಡಿಪೆಂಡ್ ಆಗಿಲ್ಲ, ಎಲೆಕ್ಟ್ರಿಸಿಟಿ ಮೇಲೆ ಇದ್ದೀವಿ. ಇವಾಗ ಲಾಸ್ಟ್ 2 months ಅಲ್ಲಿ ಇವರನ್ನು ಕೇಳಿದ್ವಿ, ವಾರಿಂದ ಏನು ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ. ಯಾವತ್ತೂ ಇಲ್ದಿರೋದು ಇಂಡಕ್ಷನ್ ಕಾಯಿಲ್ ಸ್ಟವ್ಗಳು ವಾಪಸ್ ಬಂದು ಏನು ಸೇಲ್ ಆಗಿದೆ. ಸೌದೆಗೆ ನೋಡಿ, ಎವ್ರಿ ಕ್ರೈಸಿಸ್ ಆಲ್ವೇಸ್ ಗಿವ್ಸ್ ಅನ್ ಆಪರ್ಚುನಿಟಿ ಫಾರ್ ಸಮಥಿಂಗ್ ಗುಡ್. ಆಯ್ತಾ? ಆಮೇಲೆ ಇವಾಗ ನಾವು ಒಂದು ಪವರ್ ಅನ್ನೋದನ್ನ, ಇವಾಗ ಎಷ್ಟೋ ಜನ ನಾ ಅಗ್ರಿಕಲ್ಚರ್ ಇಂದಾಗ ಯಾರೋ ಹೇಳಿದ್ರು, ಇಲ್ಲ ಅಗ್ರಿಕಲ್ಚರ್ ಮಾತಾಡ್ಬಂದ. ಇವಾಗ ಅಗ್ರಿಕಲ್ಚರ್ ಎಲ್ಲೆಲ್ಲಿ ನೀರಾವರಿ ಇಲ್ವೋ 2 ಎಕರೆ 3 ಎಕರೆ ಬರೀ ಸೋಲಾರ್ ಎಕ್ವಿಪ್ಮೆಂಟ್ ಹಾಕೊಂಡ್ಬಿಟ್ಟಿದ್ದಾರೆ. ಆ ಸೋಲಾರ್ ಇದನ್ನು ಮಾಡಿ ಅವರು ಪವರ್ ಸಪ್ಲೈ ಮಾಡಿ ಗ್ರಿಡ್ಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಆ ಗ್ರಿಡ್ ಸಪ್ಲೈ ಮಾಡಿದ್ರಿಂದ ನಮಗೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತಾ ಇದೆ. ಅದರಿಂದ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇಲ್ವಾ? ನಾವು ಯಾವುದು ಪ್ಲಸ್ ಪಾಯಿಂಟ್ ಇದೆ ನೋಡಿಕೊಂಡು ಎಲ್ಲೆಲ್ಲಿ ಮೈನಸ್ ಪಾಯಿಂಟ್ ಅದಕ್ಕೇನು ನಾವು ಅಳವಡಿಸ್ಕೊಡ್ಬೇಕು, ಅದಕ್ಕೆ ಸರಿಯಾಗಿ ಅಡ್ಜಸ್ಟ್ ಆಗಬೇಕು. ನಾವು ಬುದ್ಧಿವಂತರಾಗಬೇಕು. ಇಲ್ಲ ಅಂದರೆ ಇರೋ ಕಡೆನೇ ನಾ ಮುಂದಕ್ಕೆ ಹೋಗ್ತಾ ಇರ್ತೀನಿ ಅಂತ ಆಗತ್ತದ ಅಷ್ಟೇ. ಆಮೇಲೆ ಇನ್ನೊಂದೇನು ಮೇಡಮ್, ಮೊದಲು ವಿದ್ಯುತ್ ಅಷ್ಟೇ ಸೀಮಿತವಾಗಿದ್ದು, ಈ ಮೊದಲೆಲ್ಲ ಸೋಲಾರ್ ಎಲ್ಲ ಮ್ಯಾನುಫ್ಯಾಕ್ಚರ್ಗಳು ಇರ್ತಿರಲಿಲ್ಲ. ಇತ್ತೀಚೆಗೆ ಸಾಕಷ್ಟು ಸೋಲಾರ್ ಪ್ಲ್ಯಾಂಟ್ಗಳಿಂದ ನಮಗೆ ವಿದ್ಯುತ್ ಸರಬರಾಜು ಆಗ್ತಾ ಇದೆ. ಅದನ್ನು ಕೂಡ ಅಭಿವೃದ್ಧಿ ಪಡಿಸಿದ್ದಾರೆ. ಅದರಿಂದ ಈ ಲೋಡ್ ಶೆಡ್ಡಿಂಗು ಅದು ಇದು ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಕೇಶವ್ ಸರ್,
ಪ್ರಮುಖವಾಗಿ ನಾವು ಈ ಹಿಂದೆ ಯುದ್ಧ ಉಪಕರಣಗಳಿಗೆ ಸಂಬಂಧಪಟ್ಟಂತೆ ಭಾರತ ಸ್ವಾವಲಂಬಿ ಅಂತ ಹೇಳ್ತಾ ಇದ್ವಿ. ಕಾರಣ ನಮ್ಮಲ್ಲೇ ಮೇಕ್ ಇನ್ ಇಂಡಿಯಾ ಆ ರೀತಿ ಪ್ರಾಡಕ್ಟ್ಗಳು ರೆಡಿ ಆಗ್ತಾ ಇದೆ. ನಮ್ಮಲ್ಲೇ ಯುದ್ಧ ಉಪಕರಣಗಳು ಸಿದ್ಧ ಮಾಡುವ ಕೆಪಾಸಿಟಿಗೆ ಅಷ್ಟು ನಮ್ಮ ದೇಶ ಮುಂದುವರೆದಿದೆ ಅನ್ನುವಂಥ ಹೆಮ್ಮೆ ಇತ್ತು. ಇದು ಒಂದು ರೀತಿ ಯುದ್ಧ ಅಂತ ಭಾವಿಸಬಹುದಾ ಸರ್? ತೈಲ ವಿಚಾರಕ್ಕೆ ಸಂಬಂಧಪಟ್ಟಂತೆ, LPG ವಿಚಾರಕ್ಕೆ ಸಂಬಂಧಪಟ್ಟಂತೆ, ವಿದ್ಯುತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಗೇನ್ ಭಾರತ ಸ್ವಾವಲಂಬಿ ಭಾರತ ಆಗೋದಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ ಅಂತ ಭಾವಿಸ್ಬೇಕಾ ಹೇಗೆ ಅಂತ? ಎವ್ರಿ ಕ್ರೈಸಿಸ್ ಕ್ರಿಯೇಟ್ಸ್ ಅನ್ ಆಪರ್ಚುನಿಟಿ. ಇವತ್ತು ನಮ್ಗೆ ಎರಡು ಮುಖ್ಯವಾದ ವಿಚಾರದಲ್ಲಿ ನಮ್ಗೆ ಕ್ರೈಸಿಸ್ ಇರೋದು ಗೊತ್ತಾಗ್ತಾ ಇದೆ. ಒಂದು ನಮ್ಮ ಗ್ಯಾಸ್ ವಿಚಾರಕ್ಕೆ ಬಂದಾಗ, ಒಂದು ನಾವು ಎಷ್ಟೋ ಈಗಾಗಲೇ ನಾವು ಡಿಪೆಂಡೆನ್ಸಿ 62% ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಪೆಟ್ರೋಲ್, ಆಯಿಲ್, ಲೂಬ್ರಿಕೆಂಟ್ಸ್ ಬಂದ್ರೆ 85% ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಇವೆರಡೂ ವಿಚಾರಕ್ಕೆ ಬಂದಾಗ ಸರ್ಕಾರ ಏನ್ ಮಾಡಿದೆ ಇಮಿಡಿಯೇಟ್ ಆಗಿ ಅಂತಂದ್ರೆ, ಬೇರೆ ಬೇರೆ ದೇಶಗಳಿಗೆ, ಈಗ ನಾವು ಬರೀ ಗಲ್ಫ್ ರಾಷ್ಟ್ರಗಳ ಜೊತೆಗೇನೆ ಹೆಚ್ಚು ನಾವು ಕೊಂಡ್ಕೊಳ್ತಾ ಇದ್ದಿದ್ದನ್ನ ನಾವೀಗ ಬೇರೆ ಬೇರೆ ರಾಷ್ಟ್ರಗಳಿಗೆ ಡೈವರ್ಸಿಫೈ ಮಾಡುವಂತ ಕೆಲಸವನ್ನ ಮಾಡಿದ್ವಿ. ಈಗಾಗ್ಲೇನೆ ಮುಂಚೆನೆ ಏನ್ ಸರ್ಕಾರ ಯೋಚನೆ ಮಾಡಿತ್ತು ಅಂದ್ರೆ EVಗೆ ಹೆಚ್ಚು ಒತ್ತು ಕೊಡೋಣ ಅನ್ನುವಂಥದ್ದು, ಮತ್ತೆ ರಿನ್ಯೂವಬಲ್ ಎನರ್ಜಿಗೆ ಹೆಚ್ಚು ಒತ್ತು ಕೊಡುವಂಥದ್ದು. ಈಗ ಮನೆ ಮೇಲೆನ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡುವಂಥದ್ದು, ಆಮೇಲೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದನ್ನ ನೋಡಿದೀವಿ. ಅದು ಇನ್ನೂ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರಿನ್ಯೂವಬಲ್ ಎನರ್ಜಿ ಕಡೆಗೆ ನಾವು ಒತ್ತು ಕೊಡುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಎರಡನೇದೇನು ಅಂತಂದ್ರೆ, ನಾವು ಈ ಫರ್ಟಿಲೈಸರ್ಸ್, ಈಗಲೂ ಫರ್ಟಿಲೈಸರ್ಸ್ ಡಿಪೆಂಡೆನ್ಸಿ ಜಾಸ್ತಿ ಇದೆ. ನಾವು ಬೇರೆ ರಾಷ್ಟ್ರಗಳಲ್ಲಿ ಮಾಡುವಂಥದ್ದೊಂದು, ನಾಳೆ ರಷ್ಯಾಗೂ ಕ್ರೈಸಿಸ್ ಆದ್ರೆ ಮತ್ತೆ ರಷ್ಯಾದಲ್ಲೂ ಒಂದು ಪ್ರಾಬ್ಲಮ್ ಆಗುವಂತ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಸರ್ಕಾರ ಕಂಪೋಸ್ಟ್ ಏನು ಫರ್ಟಿಲೈಸರ್ಸ್ ಇದೆ, ಕಂಪೋಸ್ಟ್ ಇದಿದೆ, ಅದ್ರ ಕಡೆಗೆ ಹೆಚ್ಚಿನ ಒತ್ತನ್ನ ಕೊಡುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ನಾವು ಈಗಾಗಲೇ ಆರ್ಗ್ಯಾನಿಕ್ ಫಾರ್ಮಿಂಗ್ ಗೆ ಈಗಾಗಲೇ ಸುಮಾರು ಬಜೆಟ್ ಅಲ್ಲಿ ಕೂಡ 3 ಬಜೆಟ್ ಅಲ್ಲೂ ಬಹುತೇಕ ಅದಕ್ಕೆ ಒತ್ತನ್ನ ಕೊಟ್ಟಿದ್ದಾರೆ. ಕಳೆದ 3 ಕೇಂದ್ರ ಸರ್ಕಾರದ ಬಜೆಟ್ಗಳಲ್ಲೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಗೆ ಹೆಚ್ಚಿನ ಒತ್ತನ್ನ ಕೊಟ್ಟಿದ್ದಾರೆ. ಇನ್ನು ನಾವು ಕಂಪೋಸ್ಟ್ ನ ಮಾಡುವಂತ, ನಮ್ಮಲ್ಲಿ ಕಂಪೋಸ್ಟ್ ಅವೈಲಬಿಲಿಟಿ ಇದೆ. ನಾವು ಬಹುಶಃ ಕಂಪೋಸ್ಟ್ ನ ಹೆಚ್ಚು ಎಕನಾಮಿಕಲ್ಲೂ ಆಗಿದೆ. ಅದನ್ನ ಇನ್ನೂ ಹೆಚ್ಚು ಮಟ್ಟದಲ್ಲಿ ತಯಾರಿಸಿದ್ರೆ 100% ನಾವು ಫರ್ಟಿಲೈಸರ್ಸ್ ನ ಇಂಪೋರ್ಟ್ ಮಾಡೋದು ತಡಿಬಹುದು ಅನ್ನೋ ಈಗಾಗಲೇ ನಮ್ಗೆ ಗೊತ್ತಾಗಿದೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಈಗ ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತೆ ಅಂತ ಅನ್ಸುತ್ತೆ. ಇನ್ನೊಂದು ಡಿಜಿಟಲ್ ಕರೆನ್ಸಿಗೆ ಹೆಚ್ಚು ಒತ್ತು ಕೊಡೋದ್ರಿಂದ ಎಲ್ಲವೂ ಅಕೌಂಟಿಂಗ್ ಬಂದ್ರೆ ಇನ್ನೂ ಹೆಚ್ಚು ಟ್ಯಾಕ್ಸ್ ಬೇಸ್ ವಿಸ್ತರಣೆ ಆಗುತ್ತೆ. ಆಗ ಹೆಚ್ಚು ಅನುಕೂಲನೂ ಆಗುತ್ತೆ, ಹೆಚ್ಚು ಕೆಪೆಕ್ಸ್ ಮಾಡಬಹುದು. ದೇಶ FDI ಅಲ್ಲಿ ನಾವು ಡಿಫೆನ್ಸ್ ಕೂಡ FDI ಅಲ್ಲಿ ಅಲೋ ಮಾಡಿದೀವಿ. ಸೊ ಹಂಗಾಗಿ ಎಲ್ಲವನ್ನೂ ಒಳ್ಳೇದಾಗುತ್ತೆ. ಒಂದೇ ಹೇಗಿದೀವಿ ಅನ್ನೋದು ಇವಾಗ ತೋರಿಸ್ಕೊಡ್ತಾ ಇದೆ, ಎಷ್ಟು ಅವಲಂಬನೆ ಇದೆ, ನಾವು ಇವಾಗ ಸೆಲ್ಫ್ ರಿಲಯಂಟ್ ಆಗಿ ಏನೇನೆಲ್ಲ ಮಾಡಬಹುದು ಅನ್ನೋದು ತೋರಿಸ್ಕೊಡ್ತಾ ಇದೆ. ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಅದಕ್ಕೆ ಜಾಸ್ತಿ ಒತ್ತು ಕೊಡಬೇಕು ಅನ್ನೋದು ಅಷ್ಟೇ. ಡಿಫೆನ್ಸ್ ಬಗ್ಗೆ ಸ್ವಾವಲಂಬನೆ ಅದು ಇದು ಅಂತ ಹೇಳ್ತಿರಲ್ಲ, ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿದ್ದ ದಿವ್ಸ ಆಮೇಲೆ ಏನು ಸಾರ್ಕ್ ಅಂತ ಮಾಡಿದ್ವಿ, ಹೇಳಿದೆ ಆ ಸಾರ್ಕೆ ನಮ್ಗೆ ಒಳ್ಳೆ ಶಾರ್ಕ್ ಥರ ಅಟ್ಯಾಕ್ ಮಾಡ್ತಾ ಇದೆ ಇವಾಗ. ಅದನ್ನು ಅಟ್ಯಾಕ್ ಮಾಡೋದಕ್ಕೋಸ್ಕರನೂ ನಮ್ಮ ಡಿಫೆನ್ಸನ್ನು ನಾವು ಯಾವಾಗಲೂ ಜೋಪಾನವಾಗಿ ಇಟ್ಟಿರಬೇಕಾಗುತ್ತೆ. ಈ ಕಡೆ ಬಾಂಗ್ಲಾ ಅಟ್ಯಾಕ್ ಮಾಡುತ್ತೆ, ಇಲ್ಲ ಪಾಕಿಸ್ತಾನ ಅಟ್ಯಾಕ್ ಮಾಡುತ್ತೆ, ಆ ಎಂಟೈರ್ ಹಿಮಾಲಯ ರೇಂಜ್ 2000 ಕಿಲೋಮೀಟರ್ಸ್ ಅಟ್ಯಾಕ್ ಮಾಡ್ತಾ ಇರುತ್ತೆ. ಸೊ ನಾವು ಅದನ್ನು ಬಂದೋಬಸ್ತ್ ಇರಲೇಬೇಕಾದೆ, ಅದು ಅಗತ್ಯ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕಾಗಿ ಕೇಶವ್ ಸರ್, ಸತೀಶ್ ಸರ್, ಚಂದ್ರೇಗೌಡ ಸರ್, ಕೃಷ್ಣ ಸರ್, ಎಲ್ಲರಿಗೂ ಕೂಡ ಧನ್ಯವಾದಗಳು. ಮೋಸ್ಟ್ಲಿ ಗ್ಯಾರಂಟಿ ನ್ಯೂಸ್ನ ಈ ಡಿಬೇಟ್ ಇತ್ತಲ್ಲ, ಜನಸಾಮಾನ್ಯರಿಗೆ ಒಂದು ಜಾಗೃತಿ ಮೂಡಿಸುವಲ್ಲಿ ನಮ್ಮ ಎಕ್ಸ್ಪರ್ಟ್ಸ್ ಇವತ್ತು ಹೇಳಿರುವಂಥ ಅಷ್ಟು ವಿಚಾರಗಳಿದೆಯಲ್ಲ, ಅದು ಬಹಳ ಅನುಕೂಲ ಆಗುತ್ತೆ ಅನ್ನೋವಂಥದ್ದು ಗಮನಿಸಬೇಕು. ಬರೀ ನಾವು ರೇಟ್ ಹೆಚ್ಚಳ ಆಗ್ತಾ ಇದೆ, ದುಬಾರಿ ದುನಿಯಾ, ನಮ್ಮನ್ನು ನಾವು ಒಗ್ಗಿಸ್ಕೊಳ್ಬೇಕಾ, ನಮ್ಮ ಆದಾಯ ಎಷ್ಟು, ನಾವ್ಯಾಕ್ರಿ ಜಾಸ್ತಿ ದುಡ್ಡು ಕೊಡಬೇಕು, ಇಂಥ ಯೋಚನೆಗಳನ್ನು ಬಿಟ್ಟು ದೇಶ ಅಂತ ಬಂದಾಗ ದೇಶವೇ ಮೊದಲು. ದೇಶ ಇದ್ರೆ ತಾನೇ ನಾವು ಆರ್ಥಿಕ ವ್ಯವಸ್ಥೆಯಲ್ಲಿ ಸಮಸ್ಯೆ ಆದಾಗ ನಾವು ಒಗ್ಗಿಕೊಳ್ಬೇಕು, ಅದು ಅನಿವಾರ್ಯ. ಲಾಭ ಬಂದಾಗ ಖುಷಿ ಪಟ್ಟಾಗ ಈ ರೀತಿ ವ್ಯವಸ್ಥೆಗಳು ಬಂದಾಗಲೂ ಅದಕ್ಕೆ ನಾವು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಒಳ್ಳೆಯದು. ದೇಶನೂ ಬೆಳೆಯುತ್ತೆ, ನಾವು ಬೆಳಿತೀವಿ ಅನ್ನುವಂಥ ವಿಚಾರವನ್ನು ಗಮನದಲ್ಲಿ ಇಟ್ಕೊಳ್ಳೋಣ.